ಅಗ್ರ ರಾಷ್ಟ್ರೀಯ ವಾರ್ತೆಗೆ ಸ್ವಾಗತ. ನಾನು ನವಿತಾ ಜೈನ್. ಈಗ ಟಾಪ್ ಸ್ಟೋರೀಸ್. ಕರ್ನಾಟಕದಲ್ಲಿ ದಾಖಲೆ ಬರೆದ ಮತದಾನ, ಅಮ್ಮನ ತೋಳಲ್ಲಿ ಮೋದಿ ಬಂಧಿ, ಗಲಾಟೆ ಘರ್ಷಣೆಯಲ್ಲಿ ಮೂರನೇ ಹಂತ ಮುಕ್ತಾಯ. ಅದು ಒಂದು ಕಾಲದಲ್ಲಿ ಅಡ್ವಾಣಿಯ ಭದ್ರಕೋಟೆ. ಈಗ ಅದೇ ಭದ್ರಕೋಟೆಯಲ್ಲಿ ಚಾಣಕ್ಯ ಅಭ್ಯರ್ಥಿ. ಪಕ್ಷವನ್ನೇ ಮುನ್ನಡೆಸ್ತಾ ಇರುವ ವ್ಯಕ್ತಿ ಪ್ರಧಾನಿ ಮೋದಿಯ ಪರಮಾಪ್ತ. ಅದೇ ಕ್ಷೇತ್ರದಲ್ಲೇ ಮೋದಿ ಮತದಾನ. ಇನ್ನೊಂದು ಕಡೆ ಮಾಜಿ ಪ್ರಧಾನಿ, ಫ್ಯೂಚರ್ ಪ್ರಧಾನಿ ಅಭ್ಯರ್ಥಿ ಕ್ಷೇತ್ರದಲ್ಲೂ ವೋಟಿಂಗ್ ಹಬ್ಬ. 15 ರಾಜ್ಯಗಳ 116 ಕ್ಷೇತ್ರಗಳಲ್ಲಿ ಮತದಾನದ ಹಬ್ಬ. ಗುಜರಾತ್ನಲ್ಲಿ ಮೋದಿ ರ್ಯಾಲಿ ನಡೆಸಿ ವೋಟಿಂಗ್. ಮೂರನೇ ಹಂತದ ಮತದಾನದಲ್ಲಿ ಇವತ್ತು 15 ರಾಜ್ಯಗಳ 116 ಕ್ಷೇತ್ರಗಳಲ್ಲಿ ಭರ್ಜರಿ ಮತದಾನ ನಡೆಯಿತು. ಗುಜರಾತ್ನ ಗಾಂಧಿನಗರದಲ್ಲಿ ಪ್ರಧಾನಿ ಮೋದಿ ಇವತ್ತು ಮತದಾನ ಮಾಡಿದ್ರು. ಮತದಾನ ಮಾಡೋ ಮೊದಲು ಗಾಂಧಿನಗರದಲ್ಲಿ ಭರ್ಜರಿಯಾಗಿ ತೆರೆದ ಜೀಪ್ನಲ್ಲಿ ಮೋದಿ ರೋಡ್ ಶೋ ಮಾಡಿದ್ರು. ಅಮಿತ್ ಶಾ ಮೊಮ್ಮಗಳ ಜೊತೆ ಮೋದಿ ತುಂಟಾಟ. ಮೋದಿ ಮತ ಹಾಕಿದ ಕ್ಷೇತ್ರದಲ್ಲಿ ಇಷ್ಟು ದಿನ ಎಲ್ಕೆ ಅಡ್ವಾಣಿ ಸ್ಪರ್ಧೆ ಮಾಡ್ತಾ ಇದ್ರು. ಈ ಸಲ ಅಡ್ವಾಣಿ ಬದಲು ಅಮಿತ್ ಶಾ ಸ್ಪರ್ಧೆ ಮಾಡಿದ್ದು ಗಾಂಧಿನಗರದ ಸೂಪರ್ ಇಂಗ್ಲಿಷ್ ಸ್ಕೂಲ್ ಬಳಿ ಮತಗಟ್ಟೆಗೆ ತೆರಳುವ ಮೊದಲು ಮೋದಿ ಅಮಿತ್ ಶಾ ಮೊಮ್ಮಗಳ ಜೊತೆ ಆಟವಾಡಿದ್ರು. ಮಗುವನ್ನ ಮುದ್ದಾಡಿ ಆಟಾಡಿಸಿ ಮುತ್ತು ಕೊಟ್ಟು ಖುಷಿ ಪಟ್ರು. ಆಮೇಲೆ ಮತದಾನ ಮಾಡಿದ್ರು. ಹೌದು, ಮೋದಿ ಯಾವುದೇ ಕೆಲಸ ಶುರು ಮಾಡಿದ್ರೂ ಅದಕ್ಕೆ ತಾಯಿ ಆಶೀರ್ವಾದ ಪಡಿತಾರೆ. ಇವತ್ತು ಅಷ್ಟೇ ಮೋದಿ ರ್ಯಾಲಿ ನಡೆಸೋ ಮೊದಲು ತಾಯಿ ಹೀರಾಬೆನ್ ಅವರನ್ನ ಭೇಟಿ ಮಾಡಿ ಆಶೀರ್ವಾದ ಪಡೆದ್ರು. ಮಗನಿಗೆ ತಾಯಿ ಪ್ರಸಾದ ಕೊಟ್ಟು ಹಣೆಗೆ ತಿಲಕವಿಟ್ಟು ತಾಂಬೂಲ ಕೊಟ್ರು. ಜೊತೆಗೆ ಮಗನಿಗೆ 500 ರೂಪಾಯಿ ಕೊಟ್ಟಿದ್ದು ಮೋದಿ ತಾಯಿಯ ಮುಗ್ಧತೆಗೆ ಸಾಕ್ಷಿಯಾಯಿತು. ಇದಾದ ಮೇಲೆ ಅಹಮದಾಬಾದ್ನಲ್ಲಿ ಪ್ರಧಾನಿ ಮೋದಿ ತಾಯಿ ತಮ್ಮ ಹಕ್ಕನ್ನ ಚಲಾಯಿಸಿದ್ರೆ ಗಾಂಧಿನಗರದಲ್ಲಿ ಯಶೋದಾಬೆನ್ ಕೂಡ ಮತ ಹಾಕಿದ್ರು. ಅಹಮದಾಬಾದ್ನಲ್ಲಿ ಅಡ್ವಾಣಿ ಶಾ ಮತದಾನ. ಮೋದಿ ಮತದಾನ ಮುಗಿಸಿ ಹೊರಟ ಮೇಲೆ ಅಮಿತ್ ಶಾ ಅಹಮದಾಬಾದ್ನಲ್ಲಿ ಪತ್ನಿ ಸಮೇತ ತಮ್ಮ ಹಕ್ಕನ್ನ ಚಲಾಯಿಸಿದ್ರು. ಅಹಮದಾಬಾದ್ನಲ್ಲಿ ಎಲ್ಕೆ ಅಡ್ವಾಣಿ ಕೂಡ ಹಕ್ಕನ್ನ ಚಲಾಯಿಸಿದ್ರೆ ಪುಣೆಯಲ್ಲಿ ಪ್ರಕಾಶ್ ಜಾವಡೇಕರ್ ತಮ್ಮ ಹಕ್ಕನ್ನ ಚಲಾಯಿಸಿದ್ರು. ಉತ್ತರ ಪ್ರದೇಶ ರಾಂಪುರ್ನಲ್ಲಿ ನಟಿ ಜಯಪ್ರದಾ ವಿಶೇಷ ಪೂಜೆ ಸಲ್ಲಿಸಿ ಮತದಾನ ಮಾಡಿದ್ರು. ಗುವಾಹಟಿಯಲ್ಲಿ ಮನಮೋಹನ್ ವೋಟಿಂಗ್. ವಯನಾಡಲ್ಲಿ ತಿರುವನಂತಪುರದಲ್ಲಿ ಮತದಾನ. ರಾಹುಲ್ ಗಾಂಧಿ ಸ್ಪರ್ಧೆ ಮಾಡಿರುವ ಕೇರಳದ ವಯನಾಡ್ನಲ್ಲಿ ಈ ಸಲ ಭರ್ಜರಿ ಮತದಾನ ಆಗಿದೆ. ಈ ಸಲ ಭರ್ಜರಿ ಮತದಾನ ಆಗಿದ್ದು ರಾಹುಲ್ ಗಾಂಧಿ ಗೆಲುವು ನಿಶ್ಚಿತ ಅನ್ನೋದು ಕಾಂಗ್ರೆಸ್ ನಾಯಕರ ಅಭಿಲಾಷೆ. ಇನ್ನು ಗುವಾಹಟಿಯಲ್ಲಿ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ತಮ್ಮ ಹಕ್ಕನ್ನು ಚಲಾಯಿಸಿದ್ರೆ ಕೇರಳದ ತಿರುವನಂತಪುರದಲ್ಲಿ ಕಾಂಟ್ರವರ್ಸಿ ಲೀಡರ್ ಶಶಿ ತರೂರ್ ಕೂಡ ಮತದಾನ ಮಾಡಿದ್ರು. ದೆಹಲಿಯಲ್ಲಿ ಗೌತಮ್ ಗಂಭೀರ್ ನಾಮಪತ್ರ. ದೆಹಲಿಯ ಪೂರ್ವದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಈ ಸಲ ಗೌತಮ್ ಗಂಭೀರ್ ಇವತ್ತು ನಾಮಪತ್ರ ಸಲ್ಲಿಸಿದ್ರು. ನಾಮಿನೇಷನ್ಗೂ ಮೊದಲು ಗೌತಮ್ ಭರ್ಜರಿ ರೋಡ್ ಶೋ ನಡೆಸಿದ್ರು. ಒಟ್ಟಾರೆ ಮೂರನೇ ಹಂತದ ಮತದಾನ ಮುಕ್ತಾಯವಾಗಿದ್ದು ಅಭ್ಯರ್ಥಿಗಳ ಭವಿಷ್ಯ ಮತಗಟ್ಟೆ ಸೇರಿದೆ. ದೇಶದ ಮೂರನೇ ಹಂತ ಹಾಗೂ ರಾಜ್ಯದ 2ನೇ ಹಂತದ ಮತದಾನ ಅಲ್ಲಲ್ಲಿ ಸಣ್ಣ ಪುಟ್ಟ ಸಂಘರ್ಷಗಳ ಹೊರತು ಬಹುತೇಕ ಕಡೆ ಶಾಂತಿಯುತವಾಗಿಯೇ ನಡೆದಿದೆ. ಕೆಲವು ಕಡೆ ಎದುರಾಳಿ ಪಕ್ಷಗಳ ಕಾರ್ಯಕರ್ತರು ಕೈ ಮಿಲಾಯಿಸಿಕೊಂಡ್ರೆ, ಇನ್ನು ಕೆಲವು ಕಡೆ ಚುನಾವಣಾ ಅಧಿಕಾರಿಗಳ ಮೇಲೆ ರಾಜಕೀಯ ನಾಯಕರು ದರ್ಪ ತೋರಿದ್ರು. ದೇಶದಲ್ಲಿ ನಡೆದ ಮೂರನೇ ಹಂತದ ಮತದಾನ ಶಾಂತಿಯುತವಾಗಿಯೇ ನಡೆದರೂ ಕೆಲವು ಕಡೆ ಹಿಂಸಾತ್ಮಕ ಕೃತ್ಯಗಳು ನಡೆದಿವೆ. ಪಶ್ಚಿಮ ಬಂಗಾಳದಲ್ಲಿ ಮತದಾನದ ವೇಳೆ ಕಾಂಗ್ರೆಸ್ ಹಾಗೂ ಟಿಎಂಸಿ ಕಾರ್ಯಕರ್ತರು ಬಡಿದಾಡಿಕೊಂಡರು. ಬಿದಿರು ಹಾಗೂ ಲಾಠಿಯಲ್ಲಿ ಹೊಡೆದಾಡಿಕೊಂಡ ಕಾರ್ಯಕರ್ತರ ಫೈಟ್ನಲ್ಲಿ ಓರ್ವ ಮತದಾರ ಮೃತಪಟ್ಟಿದ್ದಾನೆ. ಮುರ್ಷಿದಾಬಾದ್ ಕ್ಷೇತ್ರದಲ್ಲಿ ಗಲಾಟೆ ವೇಳೆ ಗಾಯಗೊಂಡಿದ್ದ ವ್ಯಕ್ತಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾನೆ. ಬಾಗಲಕೋಟೆಯ ಪಂಕಾ ಮಸೀದಿ ಬಳಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ಮಧ್ಯೆ ಭಾರೀ ಮಾರಾಮಾರಿ ನಡೆಯಿತು. ಮತ ಚಲಾಯಿಸುವ ವಿಚಾರಕ್ಕೆ ನಡೆದ ಘರ್ಷಣೆಯಲ್ಲಿ ಕಾರ್ಯಕರ್ತರನ್ನ ಚದುರಿಸಲು ಪೊಲೀಸರು ಲಘು ಲಾಠಿ ಪ್ರಹಾರ ನಡೆಸಿದರು. ಇನ್ನು ಕರ್ನಾಟಕದಲ್ಲೂ ಕೆಲವು ಕಡೆ ಸಣ್ಣ ಪುಟ್ಟ ಗಲಾಟೆ ಆಯಿತು. ಹಾವೇರಿ ಜಿಲ್ಲೆ ಹಾನಗಲ್ನಲ್ಲಿ ಮತ ಚಲಾಯಿಸಲು ಬಂದ ಬಿಜೆಪಿ ಮುಖಂಡ ಸಿಎಂ ಉದಾಸಿ ಅಧಿಕಾರಿಗಳ ಮೇಲೆ ದರ್ಪ ತೋರಿದ್ರು. ವೋಟರ್ ಐಡಿ ಕೇಳಿದ್ದಕ್ಕೆ ಅಧಿಕಾರಿಗಳಿಗೆ ಆವಾಜ್ ಹಾಕಿದ್ರು.
ಅಲ್ಲಿ ಡೈರೆಕ್ಷನ್ ನಿಮಗಿದ್ರೆ ಜನಕ್ಕೆ ಗೊತ್ತಾಗಬೇಕಲ್ರಿ. ಇವತ್ತು ನಿಮ್ಗೆ ಡೈರೆಕ್ಷನ್ ಐತಿ ನನಗೆ ಹೇಳಿದ್ರಿ, ಈಗ ಹೇಳಿದ್ರೆ ಜನಕ್ಕೆ ಗೊತ್ತಾಗ ಪೇಪರ್ಗೆಲ್ಲ ಹಾಕ್ಬೇಕು ಬೇಡ ನೀವು. ಕಾರವಾರದಲ್ಲಿ ಬಿಜೆಪಿ ಶಾಸಕಿ ರೂಪಾಲಿ ನಾಯ್ಕ ಜೆಡಿಎಸ್ ಕಾರ್ಯಕರ್ತರ ವಿರುದ್ಧ ರೇಗಾಡಿದ್ರು. ತಮ್ಮನ್ನ ನಿಂದಿಸಿದ್ದಾರೆಂದು ಆರೋಪ ಮಾಡಿ ರಸ್ತೆಯಲ್ಲೇ ಕೂಗಾಡಿದ್ರು. ಭೋಪಾಲ್ನಲ್ಲಿ ಬಿಜೆಪಿ ಹಾಗೂ ಎನ್ಸಿಪಿ ಕಾರ್ಯಕರ್ತರು ಹೊಡೆದಾಡಿಕೊಂಡಿದ್ರೆ, ಇನ್ನೊಂದು ಕಡೆ ಸಾಧ್ವಿ ಪ್ರಜ್ಞಾ ಸಿಂಗ್ಗೆ ಎನ್ಸಿಪಿ ಕಾರ್ಯಕರ್ತರು ಕಪ್ಪು ಬಟ್ಟೆ ಪ್ರದರ್ಶಿಸಿದ ಘಟನೆ ನಡೆಯಿತು. ಉಳಿದಂತೆ ಮತದಾನ ಶಾಂತಿಯುತವಾಗಿತ್ತು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಮಹಾಭಾರತ ಚುನಾವಣೆ ಕರ್ನಾಟಕದಲ್ಲಿ ಸಮಾಪ್ತಿಯಾಗಿದೆ. ಎರಡನೇ ಹಂತದಲ್ಲೂ ಜನ ಭರ್ಜರಿಯಾಗಿ ಮತದಾನ ಮಾಡಿದ್ದಾರೆ. 14 ಕ್ಷೇತ್ರಗಳಲ್ಲಿ ಕುತೂಹಲ ಮೂಡಿಸಿದ 3 ಕ್ಷೇತ್ರಗಳಲ್ಲಿ ಭರ್ಜರಿ ವೋಟಿಂಗ್ ಆಗಿದೆ. ಈಗ ರಿಲ್ಯಾಕ್ಸ್ ಮೂಡಲ್ಲಿದ್ರೂ ಅಭ್ಯರ್ಥಿಗಳಿಗೆ ಟೆನ್ಷನ್ ಶುರುವಾಗಿದೆ. ಕರ್ನಾಟಕದ 14 ಲೋಕಸಭಾ ಕ್ಷೇತ್ರಗಳಿಗೆ ನಡೆದ ಮತದಾನ ಪ್ರಕ್ರಿಯೆಯಲ್ಲಿ ಭರ್ಜರಿ ಮತದಾನ ಆಗಿದೆ. ಮೊದಲ ಹಂತವನ್ನೂ ಮೀರಿಸುವ ಮತದಾನ ಆಗಿದೆ. ಪ್ರಮುಖವಾಗಿ 4 ಕ್ಷೇತ್ರಗಳಲ್ಲಿ ಭರ್ಜರಿ ಮತದಾನ ಆಗಿದೆ. ಶಿವಮೊಗ್ಗದಲ್ಲಿ 2019ರಲ್ಲಿ 78% ಮತದಾನ ಆಗಿದ್ರೆ 2014ರಲ್ಲಿ 72% ಮತದಾನವಾಗಿತ್ತು. ಉತ್ತರ ಕನ್ನಡದಲ್ಲಿ 75%, 2014ರಲ್ಲಿ 69% ಮತದಾನವಾಗಿತ್ತು. ದಾವಣಗೆರೆಯಲ್ಲಿ 72% ಮತದಾನವಾಗಿದ್ರೆ 2014ರಲ್ಲಿ 73%ನಷ್ಟು ಮತದಾನವಾಗಿತ್ತು. ಧಾರವಾಡದಲ್ಲಿ 72% ಮತದಾನವಾಗಿದ್ರೆ 2014ರಲ್ಲಿ 66% ಮತದಾನವಾಗಿತ್ತು. ಬಾಗಲಕೋಟೆಯಲ್ಲಿ 72% ಮತದಾನವಾಗಿದ್ರೆ 69%ನಷ್ಟು ಮತದಾನ 2014ರಲ್ಲಾಗಿತ್ತು. ಹಾವೇರಿಯಲ್ಲಿ 72% ಮತದಾನವಾಗಿದ್ರೆ 2014ರಲ್ಲೂ 72%ನಷ್ಟು ಮತದಾನವಾಗಿತ್ತು. ಕೊಪ್ಪಳದಲ್ಲಿ 70% ಮತದಾನವಾಗಿದ್ರೆ 2014ರಲ್ಲಿ 66%ನಷ್ಟು ಮತದಾನವಾಗಿತ್ತು. ಬೆಳಗಾವಿಯಲ್ಲಿ 69% ಈ ಸಲ ಮತದಾನವಾಗಿದ್ರೆ 2014ರಲ್ಲಿ 68% ಮತದಾನವಾಗಿತ್ತು. ಬಳ್ಳಾರಿಯಲ್ಲಿ 68% ಮತದಾನ ಈ ಸಲವಾಗಿದ್ರೆ 70% ಮತದಾನ 2014ರ ಲೋಕಸಭಾ ಚುನಾವಣೆಯಲ್ಲಿ ಆಗಿತ್ತು. ಚಿಕ್ಕೋಡಿಯಲ್ಲಿ 69% ಮತದಾನವಾಗಿದ್ರೆ 2014ರಲ್ಲಿ 75% ಮತದಾನವಾಗಿತ್ತು. ಬೀದರಲ್ಲಿ 64% ಮತದಾನವಾಗಿದ್ರೆ 2014ರಲ್ಲಿ 60%, ವಿಜಯಪುರದಲ್ಲಿ 63% ಮತದಾನವಾಗಿದ್ರೆ 60% 2014ರಲ್ಲಿ, ರಾಯಚೂರಲ್ಲಿ 59% ಮತದಾನವಾಗಿದೆ, 58% 2014ರಲ್ಲಿ, 58% 2019ರಲ್ಲಿ, ಕಲಬುರಗಿಯಲ್ಲಿ ಮತದಾನವಾಗಿದ್ರೆ 58% ಮತದಾನ 2014ರಲ್ಲಿ ಆಗಿತ್ತು. ಶಿವಮೊಗ್ಗದಲ್ಲಿ ಯಡಿಯೂರಪ್ಪ ಅವರ ಭದ್ರಕೋಟೆ ಛಿದ್ರ ಮಾಡಿ ಜೆಡಿಎಸ್ ತೆಕ್ಕೆ ಅರಳಿಸೋಕೆ ಖುದ್ದು ಸಿಎಂ ಕುಮಾರಸ್ವಾಮಿ, ಡಿಕೆ ಶಿವಕುಮಾರ್ ಭರ್ಜರಿ ಪ್ರಚಾರ ಮಾಡಿದ್ರು. 2018ರಲ್ಲಿ ಬಿವೈ ರಾಘವೇಂದ್ರ ವಿರುದ್ಧ ಸ್ಪರ್ಧೆ ಮಾಡಿದ್ದ ಮಧು ಬಂಗಾರಪ್ಪ ಕೇವಲ 52,148 ಮತಗಳ ಅಂತರದಲ್ಲಿ ಸೋಲು ಕಂಡಿದ್ರು. ಈ ಸಲ ಅಂದಾಜು 78ರಷ್ಟು ಮತದಾನ ಆಗಿದ್ದು, ಮಧುಗೆ ಸರ್ಕಾರದ ಶ್ರೀರಕ್ಷೆ ಇರೋದು ವರದಾನ ಆಗುವ ಲೆಕ್ಕಾಚಾರ ಇದ್ರೆ ನಮ್ಮದೇ ಗೆಲುವು ಅಂತಿದೆ ಬಿಜೆಪಿ. ಕಲಬುರಗಿಯಲ್ಲಿ ಉಮೇಶ್ ಜಾಧವ್ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ನಡುವಿನ ಪೈಪೋಟಿ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಯಾಗಿದೆ. ಕಳೆದ ಬಾರಿಗೆ ಹೋಲಿಸಿದ್ರೆ ಈ ಸಲ ಮತದಾನ ಪ್ರಮಾಣ ಹೆಚ್ಚಾಗಿದೆ. ಇನ್ನು ಬಳ್ಳಾರಿಯಲ್ಲೂ ಡಿಕೆ ಶಿವಕುಮಾರ್ ಅಬ್ಬರದ ಪ್ರಚಾರ ನಡೆಸಿದ್ದು, ಈ ಸಲ ಶ್ರೀರಾಮುಲು ಅವರನ್ನ ಕಟ್ಟಿ ಹಾಕ್ತೀವಿ, ಬಿಜೆಪಿ ಅಭ್ಯರ್ಥಿಯನ್ನ ಸೋಲಿಸ್ತೀವಿ ಅಂತ ಪಣ ತೊಟ್ಟಿದ್ರು. ರಾಮುಲು ಕೂಡ ಡಿಕೆಗೆ ಆಗಾಗ ಟಾಂಗ್ ಕೊಟ್ಟಿದ್ರು. ಬಳ್ಳಾರಿಯಲ್ಲೂ ಈ ಸಲ ಭರ್ಜರಿ ಮತದಾನ ಆಗಿದೆ. ರಾಯಚೂರು, ದಾವಣಗೆರೆ ಬಿಟ್ಟರೆ ಎಲ್ಲಾ 14 ಕ್ಷೇತ್ರಗಳಲ್ಲೂ ಮತದಾನದ ಪ್ರಮಾಣ 2014ಕ್ಕಿಂತ ಈ ಸಲ ಹೆಚ್ಚಾಗಿ ಆಗಿದೆ. ಮೊದಲ ಹಂತದ ಮತದಾನ ನಡೆದಾಗ ಕರ್ನಾಟಕದಲ್ಲಿ ಒಟ್ಟಾರೆ 69% ಮತದಾನ ಆಗಿತ್ತು. ಎರಡನೇ ಹಂತದಲ್ಲೂ ಹೆಚ್ಚು ಕಮ್ಮಿ ಇಷ್ಟೇ ಶೇಕಡವಾರು ಮತದಾನ ಆಗುವ ನಿರೀಕ್ಷೆ ಇದೆ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಇನ್ನು ಲೋಕಸಭಾ ಎಲೆಕ್ಷನ್ ಕರ್ನಾಟಕದಲ್ಲಿ ಮುಗಿದದ್ದಂತೆ ಮೈತ್ರಿ ಸರ್ಕಾರ ಕೆಡವೋಕೆ ಸದ್ದಿಲ್ಲದೆ ವೇದಿಕೆ ಸಿದ್ಧವಾಗಿದೆ. ಬಂಡಾಯದ ಬೇಗುದಿಗೆ ಬೆಳಗಾವಿ ಸಾಹುಕಾರ್ ನಾಯಕತ್ವ ವಹಿಸಿದ್ದು, ರಾಜೀನಾಮೆ ಕೊಡೋಕೆ ಮುಹೂರ್ತ ಫಿಕ್ಸ್ ಮಾಡಿದ್ರೆ ಬಿಜೆಪಿ ನಾಯಕರು ಸರ್ಕಾರ ಬೀಳಿಸೋಕೆ ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ. ಅಣ್ತಮ್ಮ ಸರ್ಕಾರಕ್ಕೆ ಮತ್ತೆ ಮುಹೂರ್ತ ಇಟ್ಟ ಬಿಜೆಪಿ. ಮೈತ್ರಿ ಸರ್ಕಾರಕ್ಕೆ ಮತ್ತೆ ಆಪರೇಷನ್ ಕಮಲದ ಭೀತಿ. ಆಪರೇಷನ್ ಕಮಲ ಈ ಹೆಸರು ಕೇಳಿದ್ರೆ ಸಾಕು, ಕಾಂಗ್ರೆಸ್ ಜೆಡಿಎಸ್ ಸರ್ಕಾರಕ್ಕೆ ಗಿರಗಿರ ಅಂತ ಗಿರಗಿಟ್ಲೆ ಹೊಡೆಯುವಂತಾಗಿದೆ. ಒಂದಲ್ಲ, ಎರಡಲ್ಲ, ಮೂರಲ್ಲ, 4 ಸಲ ಆಪರೇಷನ್ ಫೇಲ್ ಆದ್ರೂ 5ನೇ ಸಲ ಆಪರೇಷನ್ ಕಮಲ ಸಕ್ಸಸ್ ಆಗೋ ಮುನ್ಸೂಚನೆ ಸಿಕ್ಕಿದೆ. ಮೈತ್ರಿ ಸರ್ಕಾರವನ್ನ ಕೆಡವೋದಕ್ಕೆ ಅಧಿಕೃತವಾಗಿ ಕಾಂಗ್ರೆಸ್ ಮಾಜಿ ಸಚಿವ ಬಂಡಾಯದ ನಾಯಕ ರಮೇಶ್ ಜಾರಕಿಹೊಳಿ ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ. ಅದು ರಾಜೀನಾಮೆ ಕೊಡ್ತೀನಿ ಅಂತ ಘಂಟಾ ಘೋಷವಾಗಿ ಹೇಳಿಕೆ ಕೊಡೋ ಮೂಲಕ.
ನಾವು ರಾಜೀನಾಮೆ ಕೊಡ್ತಂತ ಹೇಳಿದಿಲ್ಲ, ಯಾವಾಗ ಕೊಡ್ತಾನೆ ಅದು ನಿರ್ಧಾರ ಹೋಗುತ್ತೆ. ರಾಜೀನಾಮೆ ಕೊಡೋದಕ್ಕೆ ಹರ್ಷ. ನಮ್ಮ ಕಾಂಗ್ರೆಸ್ ಪಕ್ಷ ಭಾಳ ಇತಿಹಾಸ ಪಕ್ಷ, ಗುಂಪುಗಾರಿಕೆ ಜಾತಿ ಇರಲಿಲ್ಲ. 99 ನಂತರ ನಮ್ಮ ಪಕ್ಷದಲ್ಲಿ ಭಾಳ ಆಂತರಿಕ ಗಲಾಟೆ ಚಲೋತು. ಆದರೆ ಇವತ್ತಿನ ಕೈ ಮೀರಿ ಹೋಗಿದೆ. ಕತ್ಲ ಕೂತ್ ಕಲುಗೆ ಅಂತ ಗಂಡಸಿಗೆನ ಅಲ್ಲ, ನಾವು ಓಪನ್ ಮಾಡೋ ಗಂಡಸನ್ನು. ಯಡಿಯೂರಪ್ಪ ಮನವೊಲಿಸಿದ್ರು ನಮ್ಮವರು ಕೇಳಲಿಲ್ಲ. ಅನ್ಯಾಯ ಆಗಿದೆ, ನಾನು ಯಾವ ಶಾಸಕರನ್ನೂ ಕರೆಯಲ್ಲ. ಚಿಕ್ಕೋಡಿ ಲೋಕಸಭಾ ಚುನಾವಣೆಯಲ್ಲಿ ರಮೇಶ್ ಕತ್ತಿಯವರು ಪ್ರಬಲ ಆಕಾಂಕ್ಷಿದ್ರು. ಅವ್ರು ಟಿಕೆಟ್ ವಂಚಿತ ಬಂಡಾಯಿದ್ರು. ಬಂದ ತಕ್ಷಣ ಯಡಿಯೂರಪ್ಪ ಐತ ಬಂದು ಶಮನ ಮಾಡಿ ಕೆಲಸಕ್ಕೆ ಹಚ್ಚರು. ಹಂಗೆ ನಮ್ಮ ಪಕ್ಷದ ಆಗಿಲ್ಲ ಅಂತ ಈ ಮಟ್ಟಕ್ಕೆ ಬಂದದ್ದು ಇಷ್ಟೇ. ಕೇಳಿದ್ರಲ್ಲ ರಮೇಶ್ ಜಾರಕಿಹೊಳಿ ಮಾತನ್ನ. ಕಾಂಗ್ರೆಸ್ ಒಳಗಿನ ಬಂಡಾಯ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ರಮೇಶ್ ಜಾರಕಿಹೊಳಿ ಒಬ್ರು ರಾಜೀನಾಮೆ ಕೊಟ್ಟಿದ್ದೇ ಆದ್ರೆ ಕಾಂಗ್ರೆಸ್ ಜೆಡಿಎಸ್ನ 20 ಶಾಸಕರು ರಾಜೀನಾಮೆ ಕೊಡೋದಕ್ಕೆ ಸಿದ್ಧರಾಗಿದ್ದಾರೆ. ಇದಕ್ಕೆ ಬಿಜೆಪಿ ಮುಹೂರ್ತಾನು ಫಿಕ್ಸ್ ಮಾಡಿದೆ. ಸುಮಾರು 20 ಜನ MLAಗಳು ನಾನು ಕುಮಾರಸ್ವಾಮಿ ಮುಖ್ಯಮಂತ್ರಿ ಅಂತ ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ತಾ ಇರುವಂತದ್ದು. ಮೇ 23 ನಂತರ ಎಲ್ಲ ಡೆವಲಪ್ಮೆಂಟ್ಗಳು ಗೊತ್ತಾಗುತ್ತೆ. ಮುಂಚೆಯಿಂದ ಕೂಡ ಈ ಅಸಮಾಧಾನ ಇದೆ. ಕುಮಾರಸ್ವಾಮಿ ಸ್ವಯಂ ಪ್ರೇರಿತ ರಾಜೀನಾಮೆ ಕೊಡುವಂತ ಸನ್ನಿವೇಶ ಕ್ರಿಯೇಟ್ ಆಗುತ್ತೆ. ಯಾಕಂದ್ರೆ ಕಾಂಗ್ರೆಸ್ JDS ಮೈತ್ರಿ ಸರ್ಕಾರದ ಬಗ್ಗೆ ಸಮಾಧಾನ ಇಲ್ಲ, ಬೇಕಾಷ್ಟು ಜನ ಇದ್ದಾರೆ. ಯಾಕೆ ಪಟ್ಟಿ ಕೊಡ್ತೇನೆ ಆಮೇಲೆ. ಸರ್ಕಾರ ಕೌಂಟಿಂಗ್ ದಿ ಡೇಸ್ ಇನ್ಮೇಲೆ ಶುರುವಾಗಿದೆ. ಈ ಕೆಲವೇ ದಿನಗಳಲ್ಲಿ ಈ ಸರ್ಕಾರ ಪತನ ಆಗೋದ್ರಲ್ಲಿ ಯಾವುದೇ ಸಂಶಯ ಬೇಡ ಅಂತ ನನಗೆ ಅನಿಸುತ್ತೆ. ಚಿಂಚೋಳಿ ಶಾಸಕ ಉಮೇಶ್ ಜಾಧವ್ ರಾಜೀನಾಮೆ ಕೊಟ್ಟು ಬಿಜೆಪಿ ಸೇರಿದಾಗಲೇ ದೋಸ್ತಿ ನಾಯಕರಿಗೆ ಢವಢವ ಶುರುವಾಗಿತ್ತು. ಆದರೆ ಇವತ್ತು ರಮೇಶ್ ರಾಜೀನಾಮೆ ಕೊಡೋದಾಗಿ ಹೇಳಿದ ಮೇಲೆ ಮೈತ್ರಿ ಸರ್ಕಾರದಲ್ಲಿ ಪುಕ ಶುರುವಾಗಿದೆ. ಆದ್ರೂ ಏನೂ ಆಗಲ್ಲ ಅನ್ನೋ ಅದೇ ಉತ್ಸಾಹದ ಚಿಲುಮೆ ದೋಸ್ತಿ ನಾಯಕರದ್ದು. ನಾನು ಡ್ರಾಮಾ ಮಾಡೋರಿಗೆ ಹಿಡ್ಕೊಳಕಾಯ್ತದ. ಯಾರು ಏನೇ ಹೇಳಿಕೆ ಕೊಡ್ಲಿ ಮತ್ತೊಂದಿರಲಿ, ಆ ಡ್ರಾಮಾ ನೋಡಿ ಎಂಜಾಯ್ ಮಾಡ್ತೀನಿ, ಖುಷಿ ಪಡ್ತೀನಿ ಅಷ್ಟೇ. ಅವ್ರಿಗೆ ವೈಯಕ್ತಿಕ ಸ್ವಾತಂತ್ರ್ಯ ಇದೆ, ಅದರಿಂದ ಅವರು ಏನು ತೀರ್ಮಾನ ತಗೊಳ್ಬೇಕು ಅವ್ರು ಮಾಡ್ಕೋಬಹುದು. ನಾವೇನು ಅದ್ರ ಬಗ್ಗೆ ಇನ್ನು ಹೆಚ್ಚಿನ ಹೇಳಕ್ ಹೋಗೋದು. ಏನು ಮಂತ್ರಿಗಿಂತ ಮತ್ತೇನು ಕೊಡೋದಿದ್ರಿ, ಮತ್ತೇನು ಕಿರೀಟ ಹಾಕ್ಬೇಕಾ, ಏನು ಅವ್ರಿಗೆ ಏನು ಮಾಡ್ಬೇಕು, ಏನು ಯಡಿಯೂರಪ್ಪ ಕೆಲವೇ ದಿವಸ ಅವ್ರಿಗೆ ಗೊತ್ತಲ್ಲ ಹಿಂಗೆ ಮಾಡ್ಕೋತ ಅವ್ರು ಅನೇಕ ಸಾರಿ ಹೇಳ್ಕೊತ ಬಂದಾರ. ಅವರು ಕನಸು ನನಸಾಗವರೆಗೆ ಹೇಳ್ಕೋತಾನೆ ಇರೋರು. ಮತ್ತೆ ಅವರಿಗೆ ರಾಜಕೀಯವಾಗಿ ಬಹುಶಃ ಬೇರೆ ಅವಕಾಶಗಳು, ಬೇರೆ ಜವಾಬ್ದಾರಿಗಳು ಪಕ್ಷ ಕೊಡ್ಬೋದು. ನಮ್ಮ ಹೈಕಮಾಂಡ್ನವರು ಅದ್ರ ಬಗ್ಗೆ ಮಾತಾಡ್ತಾರೆ. ಆಮೇಲೆ ಈ ವಿಚಾರದಲ್ಲಿ ನಾನು ಕೂಡ ಚರ್ಚೆ ಮಾಡ್ತೀನಿ. ಮೊದಲು ಪಕ್ಷದ ಜೊತೆ ಮಾತಾಡ್ತೀನಿ, ಪಕ್ಷದ ಜೊತೆ ಮಾತಾಡಿ ಆಮೇಲೆ ಅವ್ರ ಜೊತೆ ಮಾತಾಡ್ತೀನಿ. ಯಾಕಂದ್ರೆ ನಾನು ಪಕ್ಷದ ನಿಲುವು ಏನಾಗಿದೆ ಅಂತ ಗೊತ್ತಿಲ್ಲ. ಹಾಗಿದ್ರೆ ಮೈತ್ರಿ ಸರ್ಕಾರ ಬೀಳುತ್ತಾ? ಬಿಜೆಪಿ ಅಂದ್ಕೊಂಡಂತೆ ಆಗುತ್ತಾ? ದೋಸ್ತಿ ಸರ್ಕಾರ ಉಳಿಸೋದಕ್ಕೆ ಜೋಡೆತ್ತುಗಳು ಏನ್ ಮಾಡ್ತಾರೆ, ಯಾವ ಲೆಕ್ಕಾಚಾರ ಹಾಕ್ತಿದ್ದಾರೆ ಅನ್ನೋದು ಈಗಿರುವ ಪ್ರಶ್ನೆ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಹಾಗಿದ್ರೆ ಮೈತ್ರಿ ಸರ್ಕಾರ ಇಕ್ಕಟ್ಟಿಗೆ ಸಿಲುಕಿದೆಯಾ? ಸಂಖ್ಯಾಬಲ ಕಡಿಮೆಯಾಗುತ್ತಾ? ಸರ್ಕಾರ ಉಳಿಸ್ಕೊಳ್ಳೋಕೆ ಮೈತ್ರಿ ನಾಯಕರು ಮಾಡಿರುವ ಪ್ಲಾನ್ ಏನು ಅನ್ನೋದನ್ನ ನಿಮ್ಮ ಮುಂದೆ ಇಡ್ತೀವಿ ನೋಡಿ. ಮೈತ್ರಿ ಸರ್ಕಾರ ಉಳಿಯುತ್ತಾ ಉರುಳುತ್ತಾ? ದೋಸ್ತಿ ನಾಯಕರ ಸ್ಟ್ರಾಟಜಿ ಏನು? ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ ತೆಕ್ಕೆಯಿಂದ ಜಾರಿ ಹೋಗುವ ಹೇಳಿಕೆ ಕೊಡ್ತಿದ್ದಂತೆ ಸರ್ಕಾರಕ್ಕೆ ಸಂಚಕಾರ ಶುರುವಾಗಿದೆ. ಇದರಿಂದ ಕಂಗಾಲಾದ ಕುಮಾರಸ್ವಾಮಿ ಇವತ್ತು ಉಡುಪಿಯಲ್ಲಿ ಪ್ರಕೃತಿ ಚಿಕಿತ್ಸೆಯನ್ನ ಅರ್ಧಕ್ಕೆ ನಿಲ್ಲಿಸಿ ಬೆಂಗಳೂರಿಗೆ ಬಂದಿದ್ದಾರೆ. ಜೊತೆಗೆ ಸರ್ಕಾರ ಉಳಿಸಿಕೊಳ್ಳಲು ಒಂದಷ್ಟು ಪ್ಲಾನ್ ಕೂಡ ರೆಡಿ ಮಾಡಿದ್ದಾರೆ. ದೋಸ್ತಿ ಪ್ಲಾನ್ ನಂಬರ್ 1, ಮನವೊಲಿಕೆ ಪ್ರಯತ್ನ. ರಾಜೀನಾಮೆಗೆ ಮುಂದಾದವರ ಮನವೊಲಿಕೆ ಪ್ರಯತ್ನ ಮಾಡುವುದು. ಸಚಿವ ಸ್ಥಾನ, ನಿಗಮ ಮಂಡಳಿ ಸ್ಥಾನದ ಭರವಸೆ ಕೊಡುವುದು. ಕ್ಷೇತ್ರಗಳಲ್ಲಿ ಬಯಸಿದ ಕೆಲಸ, ಅನುದಾನ ಹೆಚ್ಚಳದ ಭರವಸೆ ಕೊಡ್ತಾರೆ. ಆಯ್ತು, ಓಕೆ ಅಂತ ಹೇಳಿ ಒಳಗೊಳಗೆ ರಾಜೀನಾಮೆಗೆ ರೆಡಿಯಾದ್ರೆ ಅವರ ಬಗ್ಗೆ ಮಾಹಿತಿ ಕಲೆ ಹಾಕಲು ಪ್ಲಾನ್ 2, ಅದೇ ಗುಪ್ತಚರ ವರದಿ. ರಮೇಶ್ ಜಾರಕಿಹೊಳಿ ಮೇಲೆ ಗುಪ್ತಚರ ಇಲಾಖೆಯಿಂದ ವರದಿ ಪಡೆಯೋದು. ರಮೇಶ್ ಆಪ್ತರು ಯಾರ್ಯಾರು, ಬಿಜೆಪಿಗೆ ಯಾರ್ಯಾರು ಹೋಗ್ತಾರೆ ಅನ್ನೋರ ಮೇಲೂ ಕಣ್ಣು ಇಡ್ತಾರೆ. ಇದರಲ್ಲಿ ಬೆಳಗಾವಿ ಶಾಸಕರು, ಬಳ್ಳಾರಿ ಶಾಸಕರೇ ಟಾರ್ಗೆಟ್ ಅಂತ ಗೊತ್ತಾಗಿದೆ. ಇದನ್ನ ಬಿಟ್ರೆ ದೋಸ್ತಿ ನಾಯಕರು 3ನೇ ಪ್ಲಾನ್ ರೆಡಿ ಮಾಡಿಕೊಂಡಿದ್ದಾರೆ. ಅದೇ ಆಪರೇಷನ್ ಹಸ್ತ. ಆಪರೇಷನ್ ಕಮಲಕ್ಕೆ ಆಪರೇಷನ್ ಹಸ್ತ ಅಸ್ತ್ರ ಪ್ರಯೋಗ ಮಾಡೋದು. ಬಿಜೆಪಿಯಲ್ಲಿರುವ ಅಸಮಾಧಾನಿತರಿಗೆ ಗಾಳ ಹಾಕ್ತಾರೆ. ಬಿಜೆಪಿಯಲ್ಲಿರುವ ಸಚಿವಾಕಾಂಕ್ಷಿಗಳಿಗೆ ಗಾಳ ಹಾಕಿ ರಾಜೀನಾಮೆ ಕೊಡಿಸೋದು ದೋಸ್ತಿ ಪ್ಲಾನ್ ಆಗಿದ್ದು, ಉಮೇಶ್ ಕತ್ತಿ, ರಮೇಶ್ ಕತ್ತಿ ಮುಖ್ಯ ಟಾರ್ಗೆಟ್ ಅಂತ ಹೇಳಲಾಗ್ತಿದೆ. ಇದೆಲ್ಲದರ ಜೊತೆ 4ನೇ ಪ್ಲಾನ್ ಸಿದ್ಧವಾಗಿದೆ. ಅದೇ ಕಾನೂನು ಸಮರ. ಈಗಾಗಲೇ ಪಕ್ಷಾಂತರ ನಿಷೇಧ ಕಾಯ್ದೆಯಡಿ ದೂರು ಕೊಟ್ಟು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ದಾರೆ. ಪಕ್ಷದಿಂದ ಉಚ್ಚಾಟಿಸಿ ಕಾನೂನು ಸಮರಕ್ಕೂ ಕೋರ್ಟ್ ಮೆಟ್ಟಿಲೇರಲು ಸಿದ್ಧತೆ ನಡೆಯುತ್ತಿದ್ದು,
ಸ್ಪೀಕರ್ ಕಾನೂನು ತಜ್ಞರ ಜೊತೆ ಸಮಾಲೋಚನೆ ಕೂಡ ಆಗಿದೆ. ಒಂದು ವೇಳೆ ಆಪರೇಷನ್ ಕಮಲ ಆದ್ರೆ ಸರ್ಕಾರ ಬೀಳುತ್ತಾ? ಸೀಟಿನ ಲೆಕ್ಕಾಚಾರ ಹೇಗಿದೆ ಅಂತ ನೋಡೋದಾದ್ರೆ ವಿಧಾನಸಭೆ ಒಟ್ಟು ಸಂಖ್ಯಾಬಲ 224 ಇದೆ. ಆದ್ರೆ ಈಗಿರೋದು 222 ಕ್ಷೇತ್ರ. ಯಾಕಂದ್ರೆ ಸಿಎಸ್ ಶಿವಳ್ಳಿ ನಿಧನದಿಂದ ಕುಂದಗೋಳ ಮತ್ತು ಜಾಧವ್ ರಾಜೀನಾಮೆಯಿಂದ ಚಿಂಚೋಳಿ ಕ್ಷೇತ್ರ ಖಾಲಿ ಇದ್ದು ಮೇ 19ಕ್ಕೆ 2 ಕ್ಷೇತ್ರದಲ್ಲಿ ಚುನಾವಣೆ ನಡೆಯಲಿದೆ. ಸದ್ಯಕ್ಕೆ ಈಗ ಸರ್ಕಾರ ರಚಿಸಲು 112 ಸಂಖ್ಯಾಬಲ ಇದ್ರೆ ಸಾಕು. ಈಗ ಮೈತ್ರಿ ಸರ್ಕಾರದ ಸಂಖ್ಯೆ 116, ಬಿಜೆಪಿ 104, 2 ಸ್ವತಂತ್ರ ಅಭ್ಯರ್ಥಿಗಳಿದ್ದಾರೆ. ಈಗ ಜಾರಕಿಹೊಳಿ ಟೀಮ್ನಲ್ಲಿ ಎಷ್ಟು ಜನ ರಾಜೀನಾಮೆ ಕೊಡ್ತಾರೆ ಅನ್ನೋದರ ಮೇಲೆ ಸರ್ಕಾರದ ಭವಿಷ್ಯ ನಿಂತಿದೆ. ಬೈ ಎಲೆಕ್ಷನ್ನಲ್ಲಿ ದೋಸ್ತಿ ಗೆದ್ರೆ ಓಕೆ. ಬಿಜೆಪಿ 2 ಕ್ಷೇತ್ರಗಳನ್ನು ಬಾಚಿಕೊಂಡು ಆಪರೇಷನ್ ಕಮಲ ಆದ್ರೆ ಪಕ್ಷೇತರರು ಬಿಜೆಪಿಗೆ ಬೆಂಬಲಿಸಿದ್ರೆ ಮಾತ್ರ ಸರ್ಕಾರಕ್ಕೆ ಕಂಟಕ. ಅಲ್ಲಿವರೆಗೂ ನಂಬರ್ ಗೇಮ್ ಆಟ ನಡೀತಾನೆ ಇರುತ್ತೆ. ಅಲ್ಲಿವರೆಗೂ ನಾವು ನೀವು ರಾಜಕೀಯದ ಹಾವು ಏಣಿ ಆಟ ನೋಡ್ತಾ ಇರಬೇಕು ಅಷ್ಟೇ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಕನ್ನಡ. ನೆಟ್ವರ್ಕ್ 18 ನಡೆಸ್ತಾ ಇರುವ ನೇತಾ ಅಭಿಯಾನದಲ್ಲಿ ಇವತ್ತು ಪ್ರಶ್ನೆಯೊಂದನ್ನ ಕೇಳಲಾಗಿತ್ತು. ಕಾಂಗ್ರೆಸ್ ಶಾಸಕ ರಮೇಶ್ ಜಾರಕಿಹೊಳಿ ರಾಜೀನಾಮೆ ನಿರ್ಧಾರ ಸರ್ಕಾರದ ಮೇಲೆ ಪರಿಣಾಮ ಬೀರುತ್ತಾ ಅನ್ನುವ ಪ್ರಶ್ನೆಗೆ ಹೌದು ಅಂತ 54.73% ಜನ ಉತ್ತರಿಸಿದ್ರೆ, ಇಲ್ಲ ಅಂತ ಹೇಳಿ 45.27% ಜನ ಹೇಳಿದ್ದಾರೆ. ಶ್ರೀಲಂಕಾದಲ್ಲಿ ಉಗ್ರರು ನಡೆಸಿದ ಸರಣಿ ಬಾಂಬ್ ಸ್ಫೋಟವನ್ನ ನಾವೇ ಮಾಡಿದ್ದು ಅಂತ ಐಸಿಸ್ ಸಂಘಟನೆ ಒಪ್ಪಿಕೊಂಡಿದೆ. ದುರ್ಘಟನೆಯಲ್ಲಿ ಮೃತಪಟ್ಟ ಕರ್ನಾಟಕ ಮೂಲದ ಪ್ರವಾಸಿಗರ ಸಂಖ್ಯೆಯೂ ಹೆಚ್ಚಾಗ್ತಾ ಇದೆ. ಈ ಮಧ್ಯೆ ಬೆಂಗಳೂರು ಸೇರಿದಂತೆ ದೇಶದ ಪ್ರಮುಖ ರಾಜ್ಯಗಳಲ್ಲಿ ಹೈ ಅಲರ್ಟ್ ಘೋಷಣೆ ಆಗಿದೆ. ನ್ಯೂಜಿಲೆಂಡ್ ಮಸೀದಿ ದಾಳಿಗೆ ಪ್ರತೀಕಾರ. ಲಂಕಾ ಉಗ್ರರ ಚಲನವಲನ ಸಿಸಿಟಿವಿಯಲ್ಲಿ. ಹೊಣೆ ಹೊತ್ತುಕೊಂಡ ಐಸಿಸ್ ಉಗ್ರ ಸಂಘಟನೆ. ಶ್ರೀಲಂಕಾದಲ್ಲಿ ಐಸಿಸ್ ಉಗ್ರರು ನಡೆಸಿದ ದಾಳಿಗೆ ಲಂಕಾ ನೆಲದಲ್ಲಿ ಸಾವಿನ ಸೂತಕ ಆವರಿಸಿದೆ. ಆತ್ಮಾಹುತಿ ದಾಳಿ ಮಾಡಿದ ಭಯೋತ್ಪಾದಕರ ಚಲನವಲನ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಚರ್ಚ್ ಒಳಗೆ ಬಾಂಬ್ ಹೊತ್ತು ಬಂದ ಉಗ್ರರ ವಿಡಿಯೋ ಕೂಡ ರಿಲೀಸ್ ಆಗಿದೆ. ಜೊತೆಗೆ ದಾಳಿಯ ಹೊಣೆಯನ್ನ ಐಸಿಸ್ ಉಗ್ರ ಸಂಘಟನೆ ನಾವೇ ಮಾಡಿದ್ದು ಅಂತ ಹೇಳಿಕೊಂಡಿದೆ. ನ್ಯೂಜಿಲೆಂಡ್ ಮಸೀದಿ ದಾಳಿಗೆ ಪ್ರತೀಕಾರವಾಗಿ ಶ್ರೀಲಂಕಾದಲ್ಲಿ ಚರ್ಚ್ಗಳ ಮೇಲೆ ದಾಳಿ ನಡೆಸಿರೋದ್ರ ಬಗ್ಗೆ ಲಂಕಾ ಸರ್ಕಾರಕ್ಕೆ ಗೌಪ್ಯ ವರದಿ ತಲುಪಿದೆ. ರಕ್ತಸಿಕ್ತ ಲಂಕಾದಲ್ಲಿ ನಿಲ್ಲದ ಕನ್ನಡಿಗರ ಸಾವು. ಬಾಂಬ್ ದಾಳಿಯಲ್ಲಿ ಮೃತಪಟ್ಟವರ ಸಂಖ್ಯೆ 8ಕ್ಕೆ ಏರಿಕೆ. ಕರ್ನಾಟಕದಿಂದ ತೆರಳಿದ್ದ ಮೃತಪಟ್ಟ ಪ್ರವಾಸಿಗರ ಸಂಖ್ಯೆ 8ಕ್ಕೆ ಏರಿಕೆಯಾಗಿದೆ. ನಿನ್ನೆ ತುಮಕೂರಿನ ರಮೇಶ್ ಗೌಡ, ಲಕ್ಷ್ಮೀನಾರಾಯಣ, ಕೆಜಿ ಹನುಮಂತರಾಯಪ್ಪ, ನೆಲಮಂಗಲದ ಹನುಮಯ್ಯ ಶಿವಕುಮಾರ್, ಎಂ ರಂಗಪ್ಪ, ನಾಗರಾಜ ರೆಡ್ಡಿ, ಮಾರೇಗೌಡ ಸಾವನ್ನಪ್ಪಿದ ಸುದ್ದಿ ಕರುನಾಡನ್ನ ಕಣ್ಣೀರಲ್ಲಿಟ್ಟಿತ್ತು. ಇವತ್ತು ನೆಲಮಂಗಲದ ಹಾರೋಕ್ಯಾತನಹಳ್ಳಿಯ ಪುಟ್ಟರಾಜು ಅವರು ಈ ದುರಂತದಲ್ಲಿ ಸಾವನ್ನಪ್ಪಿರೋದು ದೃಢಪಟ್ಟಿದೆ. ದುರಂತದಲ್ಲಿ ಮೃತಪಟ್ಟವರ ಮೃತದೇಹಗಳನ್ನ ತಾಯ್ನಾಡಿಗೆ ತರೋದಕ್ಕೆ ಸಂಬಂಧಿಕರು ಹಾಗೂ ಸರ್ಕಾರದಿಂದ ಎಲ್ಲಾ ರೀತಿಯ ಪ್ರಕ್ರಿಯೆ ನಡೀತಾ ಇದ್ದು, ರಾತ್ರಿ ವೇಳೆಗೆ ಕೆಲವರ ಮೃತದೇಹಗಳು ಬರೋ ಸಾಧ್ಯತೆ ಇದೆ. ಇನ್ನು ಬಾಂಬ್ ದಾಳಿಯಲ್ಲಿ ಬದುಕುಳಿದ ರಾಜ್ಯದ 15ಕ್ಕೂ ಹೆಚ್ಚು ಪ್ರವಾಸಿಗರು ಶ್ರೀಲಂಕಾದಿಂದ ವಾಪಸ್ಸಾದರು. ಮೈಸೂರಿನ ಉದ್ಯಮಿ ರವಿಶಂಕರ್ ನೇತೃತ್ವದಲ್ಲಿ ಶ್ರೀಲಂಕಾಗೆ ಪ್ರವಾಸ ತೆರಳಿದ್ದ ಮೈಸೂರಿನ 14 ಜನ ಶ್ರೀಲಂಕಾದ ಕ್ಯಾಂಡಿ ಗಿರಿಧಾಮದಲ್ಲಿ ಸಿಲುಕಿದ್ದಾರೆ. ರಾಜ್ಯದ ಎಲ್ಲ ಪ್ರವಾಸಿಗರನ್ನ ಕರೆತರಲು ಕೃಷ್ಣಪ್ಪ ನೇತೃತ್ವದ ತಂಡ ಶ್ರೀಲಂಕಾಕ್ಕೆ ತೆರಳಿದೆ. ಇನ್ನು ದುರಂತದಲ್ಲಿ ಮೃತಪಟ್ಟ ಸ್ನೇಹಿತರನ್ನ ನೆನೆದು ನಟ ಗಣೇಶ್ ಟ್ವೀಟ್ ಮಾಡಿ ಸಂತಾಪ ಸೂಚಿಸಿದ್ದಾರೆ. ಬೆಂಗಳೂರು ಸೇರಿ ರಾಜ್ಯದ ಹಲವೆಡೆ ಹೈ ಅಲರ್ಟ್. ಪುಲ್ವಾಮಾ ದಾಳಿಯ ಬಳಿಕ ಭಾರತ ಉಗ್ರರ ಹುಟ್ಟಡಗಿಸಿತ್ತು. ಈ ದ್ವೇಷದಿಂದ ಭಾರತದಲ್ಲೂ ಉಗ್ರರು ದಾಳಿ ನಡೆಸುವ ಸಾಧ್ಯತೆ ಇದ್ದು, ಬೆಂಗಳೂರು ಸೇರಿ ರಾಜ್ಯದ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಕಟ್ಟೆಚ್ಚರ ವಹಿಸೋದಕ್ಕೆ ಗುಪ್ತಚರ ಇಲಾಖೆ ಸೂಚನೆ ನೀಡಿದೆ. ಬೆಂಗಳೂರಿನ ಲಾಡ್ಜ್, ಹೋಟೆಲ್ಗಳ ತಪಾಸಣೆ ನಡೆಸಿ ಅಪರಿಚಿತರು, ಹೊಸಬರ ಬಗ್ಗೆ ಮಾಹಿತಿ ಕಲೆ ಹಾಕೋದಕ್ಕೆ ನಗರ ಪೊಲೀಸ್ ಆಯುಕ್ತರು ಸೂಚಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿಗೆ ಒಂದಿಲ್ಲೊಂದು ಸಂಕಷ್ಟ ಎದುರಾಗ್ತಾನೇ ಇದೆ. ನಿನ್ನೆಯಷ್ಟೇ ಸುಪ್ರೀಂ ಕೋರ್ಟ್ ಮುಂದೆ ಕ್ಷಮೆ ಕೋರಿದ್ದ ರಾಹುಲ್ ಗಾಂಧಿಗೆ ಇವತ್ತು ರಫೇಲ್ ಡೀಲ್ ತೀರ್ಪಿನ ಪ್ರತಿಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ನೋಟಿಸ್ ಕೊಟ್ಟಿದೆ. ಅದರ ಜೊತೆಗೆ ಇನ್ನೆರಡು ಪ್ರಕರಣಗಳಲ್ಲೂ ರಾಹುಲ್ಗೆ ಸಂಕಷ್ಟ ಎದುರಾಗಿದೆ. ರಾಹುಲ್ ಗಾಂಧಿ ನೀತಿ ಸಂಹಿತೆ ಉಲ್ಲಂಘಿಸಿದ್ದಾರೆ ಅಂತ ವಯನಾಡಿನಲ್ಲಿ ರಾಹುಲ್ ವಿರುದ್ಧ ದೂರು ದಾಖಲಾಗಿದೆ. ಮಾತ್ರವಲ್ಲ, ಮೋದಿ ವಿರುದ್ಧ 2016ರಲ್ಲಿ ರಾಹುಲ್ ನೀಡಿದ್ದ ವಿವಾದಾತ್ಮಕ ಹೇಳಿಕೆ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ.
ದೆಹಲಿ ನ್ಯಾಯಾಲಯದಲ್ಲಿ ಸಲ್ಲಿಸಲಾಗಿದ್ದ ಹಳೆಯ ಪ್ರಕರಣವನ್ನು ನ್ಯಾಯಾಲಯ ಸಂಸದರ ವಿಶೇಷ ನ್ಯಾಯಾಲಯಕ್ಕೆ ವರ್ಗಾವಣೆ ಮಾಡಿದೆ. ಏಪ್ರಿಲ್ 26ರಂದು ವಿಚಾರಣೆ ನಡೆಯಲಿದೆ. ರಫೇಲ್ ಡೀಲ್ಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಕೊಟ್ಟ ನೋಟಿಸ್ ಕುರಿತ ವಿಚಾರಣೆ ಏಪ್ರಿಲ್ 30ರಂದು ನಡೆಯಲಿದೆ. ಎಲೆಕ್ಷನ್ ಬಿಸಿಯ ಮಧ್ಯೆ ರಾಜ್ಯದಲ್ಲಿ ವರುಣ ತಂಪೆರೆದಿದ್ದಾನೆ. ಬಿಸಿಲಿನಿಂದ ಕಂಗೆಟ್ಟಿದ್ದ ಜಿಲ್ಲೆಗಳಲ್ಲಿ ಫುಲ್ ಕೂಲ್ ವೆದರ್ ಆವರಿಸಿದೆ. ಶಿವಮೊಗ್ಗ, ಉಡುಪಿ, ಮಂಗಳೂರು, ಸಾಗರ, ಚಿಕ್ಕಮಗಳೂರು, ಬಾಳೆಹೊನ್ನೂರು, ಉತ್ತರ ಕನ್ನಡ, ಶಿರಸಿಯಲ್ಲಿ ಸುಡ್ತಾ ಇದ್ದ ವಾತಾವರಣ ಈಗ ಸಂಪೂರ್ಣ ತಂಪಾಗಿದೆ. ಇನ್ನು ಹಲವು ರಾಜ್ಯಗಳಲ್ಲಿ ಗುಡುಗು ಸಿಡಿಲು ಸಹಿತ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದ್ದು ಕಟ್ಟೆಚ್ಚರ ವಹಿಸಲಾಗಿದೆ. ಶ್ರೀಲಂಕಾದ ಕೊಲಂಬೋದಲ್ಲಿ ಮೃತಪಟ್ಟಂತಹ ನಾಗರಾಜ್ ರೆಡ್ಡಿ ಅವರ ಮೃತದೇಹ ಈಗಾಗಲೇ ಆಗಮಿಸಿರುವುದನ್ನು ನೀವು ಗಮನಿಸಬಹುದು. ಇವರು ಮಾಜಿ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರ ಆಪ್ತರು ಹಾಗೆಯೇ ಸಂಬಂಧಿ ಕೂಡ ಆಗಿದ್ರು. ಮೊನ್ನೆ ನಡೆದಂತಹ ಈ ಒಂದು ದುರಂತದಲ್ಲಿ ಕನ್ನಡಿಗರು ಕೂಡ ಸಾವನ್ನಪ್ಪಿದ್ದಾರೆ. ನಾಗರಾಜ್ ರೆಡ್ಡಿ ಅವರ ಮೃತದೇಹವನ್ನ ಈಗಾಗಲೇ ತೆಗೆದುಕೊಂಡು ಬರಲಾಗಿರುವಂತಹ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ನಾಗರಾಜ್ ರೆಡ್ಡಿ ಮೃತದೇಹವನ್ನ ಬೆಂಗಳೂರಿಗೆ ತರಲಾಗಿದೆ. ಮೊನ್ನೆಯ ಈ ಒಂದು ಘಟನೆಯಲ್ಲಿ ಬಾಂಬ್ ಸ್ಫೋಟದಲ್ಲಿ ಸಾಕಷ್ಟು ಕನ್ನಡಿಗರು ಕೂಡ ಸಾವನ್ನಪ್ಪಿದ್ದಾರೆ. ಎಂಬಿ ಪಾಟೀಲ್ ಗೃಹ ಸಚಿವರು ಆಗಮಿಸಿರುವಂತಹ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ನಾಗರಾಜ್ ರೆಡ್ಡಿಯ ಮೃತದೇಹ ಬೆಂಗಳೂರಿಗೆ ಆಗಮಿಸಿದ್ದು ಪಾರ್ಥಿವ ಶರೀರಕ್ಕೆ ಈಗ ಅಂತಿಮ ನಮನವನ್ನ ಗೃಹ ಸಚಿವ ಎಂಬಿ ಪಾಟೀಲ್ ಸಲ್ಲಿಸ್ತಾ ಇರುವಂತಹ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ. ಕೊಲಂಬೋದಲ್ಲಿ ನಡೆದಂತಹ, ಶ್ರೀಲಂಕಾದಲ್ಲಿ ಅನೇಕ ಕಡೆ ನಡೆದಂತಹ ಬಾಂಬ್ ದಾಳಿಯಲ್ಲಿ ಈಗಾಗಲೇ ಕನ್ನಡಿಗರು 7ರಿಂದ 8 ಜನ ಕನ್ನಡಿಗರು ಸಾವನ್ನಪ್ಪಿದ್ದಾರೆ. ಈ ದುರಂತದಲ್ಲಿ ಮಡಿದವರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವಂತ ಈಗಾಗಲೇ ವಿಶ್ವನಾಥ್ ಕೂಡ ಇರೋದನ್ನ ನೀವು ಗಮನಿಸಬಹುದು. ವಿಶ್ವನಾಥ್ ಅವರು ಕೂಡ ಮೊನ್ನೆ ಈ ಒಂದು ಘಟನೆ ಆದ ತಕ್ಷಣವೇ ಬೆಳಗ್ಗೆನೆ ಅವರು ಶ್ರೀಲಂಕಾಕ್ಕೆ ತೆರಳಿದ್ರು. ಒಂದಷ್ಟು ಮೃತದೇಹಗಳನ್ನ ಗುರುತಿಸುವಂತಹ ಕಾರ್ಯ ಕೂಡ ಸಾಕಷ್ಟು ವಿಳಂಬವಾಗಿತ್ತು. ಯಾಕಂದ್ರೆ ಯಾರು ಮೃತದೇಹ ಅಂತ ಹೇಳಿ ಪತ್ತೆ ಹಚ್ಚುವಂತಹ ಕಾರ್ಯ ಕೂಡ ಗೊತ್ತಾಗ್ತಾ ಇರಲಿಲ್ಲ, ಯಾರ ಮೃತದೇಹ ಅನ್ನುವಂತಹ ಕಾರಣಕ್ಕಾಗೂ ಕೂಡ ಆ ಸಂದರ್ಭದಲ್ಲಿ ವಿಶ್ವನಾಥ್ ಕೂಡ ತೆರಳಿದ್ರು. ಈಗಾಗಲೇ ಎಂಬಿ ಪಾಟೀಲ್ ಹಾಗೆಯೇ ವಿಶ್ವನಾಥ್ ಅವರು ಮಾತನಾಡ್ತಾ ಇರುವಂತಹ ದೃಶ್ಯಗಳು ಗಮನಿಸಬಹುದು. ಏನಾಗಿದೆ, ಯಾವ ರೀತಿಯಾಗಿದೆ, ಎಷ್ಟು ಜನ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಉಳಿದ ಮೃತದೇಹಗಳ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಈಗಾಗಲೇ ನಾಗರಾಜ್ ರೆಡ್ಡಿಯವರ ಮೃತದೇಹ ಆಗಮಿಸಿದೆ ಬೆಂಗಳೂರಿಗೆ. ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಬರಲಾಗಿರುವಂತಹ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ರ. ಎಂಬಿ ಪಾಟೀಲ್ ಅವರು ಗೃಹ ಸಚಿವರು ಈಗಾಗಲೇ ಅಂತಿಮ ನಮನವನ್ನ ಸಲ್ಲಿಸಿದ್ದಾರೆ. ಒಂದೊಂದು ಕಡೆ ನೀವು ಫೋಟೋದಲ್ಲೂ ಗಮನಿಸಬಹುದು, ನಾಗರಾಜ್ ರೆಡ್ಡಿ ಅವರ ಭಾವಚಿತ್ರವನ್ನು ನೀವು ಗಮನಿಸಬಹುದು. ಇನ್ನು ಯಾವ ರೀತಿಯಾಗಿ ತೆಗೆದುಕೊಂಡು ಹೋಗಬೇಕು, ಕೆಂಪೇಗೌಡ ಏರ್ಪೋರ್ಟ್ನಿಂದ ಯಾವ ರೀತಿಯಾಗಿ ಸಾಗಬೇಕು, ಪಾರ್ಥಿವ ಶರೀರ ತೆಗೆದುಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಎಂಬಿ ಪಾಟೀಲ್ ಅವರು ಕೂಡ ಮಾತುಕತೆಯನ್ನ ಮಾಡ್ತಾ ಇರುವ ದೃಶ್ಯಗಳನ್ನ ನೋಡಬಹುದು. ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ಈಗ ಬೆಂಕಿಯಲ್ಲಿ ಬೆಂದವರು ಕಾರ್ಯಕ್ರಮ ಪ್ರಸಾರವಾಗುತ್ತೆ, ತಪ್ಪದೆ ನೋಡಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ